KR ಪೇಟೆ ತಾಲೂಕಿನ ಮೂಡ್ನಳ್ಳಿ ಗ್ರಾಮದ ಮಂಜೇಗೌಡ ಅನ್ನುವ ರೈತರು ನಿನ್ನೆ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದ ಉದ್ಯಾನವನದಲ್ಲಿ ಅವರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಕೊಂಡಿದ್ದರು. ದುರ್ದೈವದ ಸಂಗತಿ, ಆಸ್ಪತ್ರೆಯಲ್ಲಿ ಅವರು ನಿಧನರಾಗಿದ್ದಾರೆ. ಅವರು ಒಂದು ಎತ್ತಿರುವಂಥ ಪ್ರಶ್ನೆ ಏನು ಅಂತಂದರೆ, ಅವರ ಪಿತ್ರಾರ್ಜಿತ ಜಮೀನು ಆಶ್ರಯ ಬಡಾವಣೆಗಾಗಿ ತೆಗೆದುಕೊಂಡಿದ್ರಂತೆ, ಪರ್ಯಾಯ ಜಮೀನನ್ನು ತೋರಿಸಿದ್ರಂತೆ, ಆ ಜಮೀನು ಅರಣ್ಯ ಇಲಾಖೆಯಲ್ಲಿ ಉಳುಮೆ ಮಾಡಲಿಕ್ಕೆ ಬಿಡಲಿಲ್ಲ ಅನ್ನುವಂಥ ಒಂದು ಪ್ರಶ್ನೆಯನ್ನು ಹೊಂದಿಟ್ಟಿದ್ದಾರೆ. ಇನ್ನೊಂದು, ತಹಸೀಲ್ದಾರ್ ಕಚೇರಿಗೆ ದೂರು ಕೊಟ್ವಿ, ಸ್ಪಂದನೆ ಆಗಲಿಲ್ಲ. ಜಿಲ್ಲಾಧಿಕಾರಿ ಕಚೇರಿಗಳನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನ ಪಟ್ವಿ, ಒಳಗಡೆಗೆ ಭೇಟಿಗೆ ಅವಕಾಶ ಕೊಡಲಿಲ್ಲ ಅಂತಕ್ಕಂಥ ಮಾತನ್ನು ಅವರು ಡೈಯಿಂಗ್ ಡಿಕ್ಲರೇಷನ್ ಅಂದರೆ ಸಾಯುವ ಸಂದರ್ಭದಲ್ಲಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಈ ಸಂದರ್ಭದಲ್ಲಿ ನೀವು ಒಂದು FIR ದಾಖಲು ಮಾಡಿ, ಯಾರು ತಪ್ಪು ಮಾಡಿದ್ದಾರೆ, ಯಾರು ನಿರ್ಲಕ್ಷ್ಯ ವಹಿಸಿದ್ದಾರೆ, ಅದರ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ತಗೊಳ್ಬೇಕು ಅನ್ನೋದು ಮೊದಲನೇ ಆಗ್ರಹ. ಎರಡನೇದು, ಆ ಕುಟುಂಬಕ್ಕೆ ಕನಿಷ್ಠ 50 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅನ್ನುವಂಥ ಆಗ್ರಹ ಮಾಡ್ತೇನೆ. ಮೂರನೇದಾಗಿ, ನ್ಯಾಯಾಂಗ ತನಿಖೆ ನಡೆಸಿ ಸಮಗ್ರವಾಗಿ ಇದರಲ್ಲಿ ಏನು ತಪ್ಪಾಗಿದೆ, ಎಲ್ಲಿ ತಪ್ಪಾಗಿದೆ ಅನ್ನೋದು ನ್ಯಾಯಾಂಗ ತನಿಖೆ ನಡೆಸಿ. ರೈತರ ಆತ್ಮಹತ್ಯೆಯಲ್ಲಿ ಕರ್ನಾಟಕ ಈಗಾಗಲೇ 2ನೇ ಸ್ಥಾನದಲ್ಲಿದೆ. ಸಾರ್ವಜನಿಕವಾಗಿ ಪೆಟ್ರೋಲ್ ಹಾಕೊಂಡು ಬೆಂಕಿ ಕೊಟ್ಕೊಳ್ತಾರೆ ಅಂದರೆ ಎಂಥ ಒಂದು ಹತಾಶ ಸ್ಥಿತಿಗೆ ಆ ರೈತ ಬಂದಿರ್ಬೋದು. ರೈತರಿಗೆ ಆತ್ಮವಿಶ್ವಾಸ ತುಂಬಬೇಕಾದಂಥ ಜವಾಬ್ದಾರಿ ಸರ್ಕಾರದಲ್ಲಿದೆ. ನೋಡಲ್ಲಿ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡದಲ್ಲಿ FRP ನಿಗದಿ ಮಾಡಬೇಕು. ಕೇಂದ್ರ ಸರ್ಕಾರ ಈಗಾಗಲೇ ಟನ್ನಿಗೆ 3,550 ರೂಪಾಯಿ FRP ಡಿಕ್ಲೇರ್ ಮಾಡಿದೆ. ಅದನ್ನು ಇಲ್ಲಿಯ ಕಬ್ಬು ಕಾರ್ಖಾನೆಗಳು ಕೊಡುವಂತೆ ನೋಡಿಕೊಳ್ಬೇಕು ಅನ್ನುವಂಥದ್ದು ರೈತರ ಬೇಡಿಕೆ. ಸರ್ಕಾರಕ್ಕೆ ಇಂಟೆಲಿಜೆನ್ಸ್ ಇದೆ, ರೈತರು ಯಾವ ವಿಷಯಕ್ಕೆ ಬೀದಿಗೆ ಬರ್ತಾರೆ ಅನ್ನೋದನ್ನು ತಿಳಿದೇ ಸ್ಪಂದಿಸಬೇಕಾಗಿತ್ತು. ಅವರು ಬೀದಿಗೆ ಇಳಿದು ಹೋರಾಟ ಮಾಡ್ತಾ ಇದ್ದರೂ ಕೂಡ ಸ್ಪಂದನೆಯೇ ಇಲ್ಲ. ಒಂದು ರೀತಿಯಲ್ಲಿ ದಪ್ಪ ಚರ್ಮದ ಅಂತ ಹೇಳಿದ್ರು ಕೂಡ, ದಪ್ಪ ಚರ್ಮಕ್ಕಾದರೂ ಸ್ವಲ್ಪ ಜೋರಾಗಿ ಹಾರಣ ಮಾಡಿದ್ರೆ ಎಮ್ಮೆನೂ ದಾರಿ ಬರುತ್ತೆ. ಈ ಸರ್ಕಾರದಲ್ಲಿ ಜೋರಾಗಿ ಕೂಗಿದ್ರೂ ಕೇಳಲ್ಲ ಅನ್ನೋ ಸ್ಥಿತಿಗೆ ಇವರು ತಲುಪಿಟ್ಟಿದ್ದಾರೆ. ಜಡ್ಡು ಹಿಡಿದು ಹೋಗಿದ್ದಾರೆ. ಇವರಿಗೆ ಆಸಕ್ತಿ ಕೇವಲ ಭ್ರಷ್ಟಾಚಾರ ಮಾಡೋದ್ರೊಳಗೆ, ಲೂಟಿ ಹೊಡೆಯೋದ್ರಲ್ಲಿ ಮಾತ್ರ ಆಸಕ್ತಿ. ಸಮಸ್ಯೆಗಳನ್ನು ಬಗೆಹರಿಸೋದ್ರೊಳಗೆ 1% ಇವರಿಗೆ ಆಸಕ್ತಿ ಇಲ್ಲ ಅನ್ನೋದನ್ನು ಇದು ತೋರಿಸುತ್ತೆ. ತಕ್ಷಣ ರೈತರ ನೆರವಿಗೆ ಬರಬೇಕು. ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥ FRPಯನ್ನು ರಾಜ್ಯದಲ್ಲಿರ್ತಕ್ಕಂಥ 80ಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಕೊಡುವಂತೆ ನೋಡ್ಕೊಳ್ಬೇಕು. ರೈತನಿಗೆ ಯಾವುದೇ ರೀತಿಯಲ್ಲಿ ಅನ್ಯಾಯ ಆಗದಂತೆ ನೋಡ್ಕೊಳ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿದೆ. ರೈತರೇ ಆರೋಪ ಮಾಡಿರುವಂತೆ ತೂಕದಲ್ಲಿ ಹೊಡಿತಾರೆ ಅಂತ ಆರೋಪ ಮಾಡಿದ್ದಾರೆ, ಮಾಯಿಶ್ಚರ್ ಅಂತ ಕಟ್ ಮಾಡ್ತಾರೆ ಅಂತ ಆರೋಪ ಮಾಡಿದ್ದಾರೆ. ಇದೆಲ್ಲ ಈಲ್ಡ್ ಬರಲಿಲ್ಲ ಅಂತ ರೇಟ್ನಲ್ಲಿ ವ್ಯತ್ಯಾಸ ಮಾಡ್ತಾರೆ ಅಂತಕ್ಕಂಥ ಆರೋಪ ಮಾಡಿದ್ದಾರೆ. ಈ ಎಲ್ಲ ಆರೋಪದ ಹಿನ್ನೆಲೆಯಲ್ಲಿ ಸರ್ಕಾರ ರೈತರಿಗೆ ನ್ಯಾಯ ಕೊಡಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹಿಸ್ತೇನೆ.